ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು, ರಕ್ಷಿತಾ ನಿರ್ಧಾರ ಕರೆಕ್ಟ್ ಆಗಿದೆಯಾ ಇಲ್ವಾ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿನ ಟಾಸ್ಕಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಪ್ರೋಮೋ ಬಿಟ್ಟಿದ್ರು. ಅದ್ರ ಜೊತೆಗೆ ಎಲ್ಲ ಗಿಲ್ಲಿ ಮಿಸ್ಟೇಕು ಅಂತ ಹೇಳ್ತಾ ಇದ್ರು. ಟಾಸ್ಕಲ್ಲಿ ಏನಾದರೂ ಗಿಲ್ಲಿ ಮಿಸ್ಟೇಕ್ ಇದೆಯಾ? ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ ಗುರು ರಿಯಲ್ ದಿ ಟಾಸ್ಕ್ ಕ್ವೀನ್ ಅಂತ ನನಗನ್ನಿಸ್ತು. ಯಾಕೆ ಅಂತ ಹೇಳ್ತೀನಿ ಗುರು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಅಷ್ಟೇ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ಇವತ್ತು ಸ್ವಲ್ಪ ಸ್ಪೈಸಿ ಆಗಿ ಇರುತ್ತೆ ವಿಡಿಯೋ, ಕ್ರಿಂಜ್ ಆಗಿರುತ್ತೆ ವಿಡಿಯೋನ ಪೂರ್ತಿ ನೋಡಿ. ಆಮೇಲೆ ನಿಮ್ಮ ಒಪಿನಿಯನ್ ಏನಿದೆ ವಿಡಿಯೋ ಕೆಳಗಡೆ ಮರೀದೆ ಕಮೆಂಟ್ ಮಾಡಿ. ನೆನ್ನೆ ಎಪಿಸೋಡು ಚೆನ್ನಾಗಿತ್ತು ಗುರು, ಪರವಾಗಿಲ್ಲ. ತುಂಬ ಆರ್ಗ್ಯುಮೆಂಟು, ಟಾಸ್ಕು ಎಲ್ಲ ಓವರ್ ಆಲ್ ಮಿಕ್ಸ್ಡ್ ಆಗಿ ನೆನ್ನೆ ಎಪಿಸೋಡ್ ಮಾತ್ರ ಫೈರ್ಫುಲ್ ಆಗಿತ್ತು ಅಂತ ನನಗನ್ನಿಸ್ತು. ಸ್ಟಾರ್ಟಿಂಗಲ್ಲೇ ಎಲ್ಲ ನಾಮಿನೇಟ್ ತಂಡ ಟಾಸ್ಕನ್ನು ಗೆದ್ದಿರ್ತಾರೆ. ಅದರಲ್ಲಿ ಯಾರನ್ನ ಸೇಫ್ ಮಾಡಬೇಕು, ಆಚೆ ಟೀಮಿಂದ ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋದು ಬಿಗ್ ಬಾಸು ಒಮ್ಮತದಿಂದ ನಿರ್ಧಾರ ತಗೋಬೇಕು ಅಂತ ಹೇಳ್ತಾರೆ ಗುರು. ಈ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ನನಗೆ ರಕ್ಷಿತಾ ಮಾಡಿದ್ದು 200ಗೆ 200% ರೈಟ್ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ರಕ್ಷಿತಾ ಒಂದು ಮೈಂಡ್ ಗೇಮರ್ ಥರ ಆಡಿದ್ರು ಗುರು. ಮೈಂಡ್ ಗೇಮರ್, ನಿಜವಾಗ್ಲೂ ರಕ್ಷಿತಾ ಈಸ್ ಮೈಂಡ್ ಗೇಮರ್. ರಕ್ಷಿತಾ ಮೈಂಡಲ್ಲಿ ಇದ್ದಿದ್ದೇ ಬೇರೆ. ರಕ್ಷಿತಾ ಒಂದು ಫ್ಲೂಕಲ್ಲಿ ನಿರ್ಧಾರ ತಗೊಂಡಿಲ್ಲ ಅದು ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಇಲ್ಲಿ ವೀಕ್ ಇರೋರ್ನ ಕಳಿಸಿದ್ರೆ, ಆ ಕಡೆಯಿಂದ ಸ್ಟ್ರಾಂಗ್ ಇರೋರ್ನ ಕರ್ಕೊಬಂದ್ರೆ, ಇಲ್ಲಿ ಬಾಟಮಲ್ಲಿ ಯಾರು ಬರ್ತಾರೆ? ರಿಷಾನೇ ಬರೋದು. ರಿಷಾನ ಮನೆ ಕಳಿಸೋದಕ್ಕೆ ಪರ್ಫೆಕ್ಟ್ ಪ್ಲಾನ್ ಹಾಕಿದ್ದು ರಕ್ಷಿತಾ ಅಂತ ನನಗನ್ನಿಸ್ತು ಗುರು. ಕರೆಕ್ಟಾಗಿ ಥಿಂಕ್ ಮಾಡಿದ್ರು. ಬಟ್ ಏನು ಅಂತಂದ್ರೆ ಈ ಕಡೆ ಆಚೆ ಕಡೆಯಿಂದ ಗಿಲ್ಲಿ ಸಜೆಷನ್ಸ್ ಕೊಡ್ತಾ ಇದ್ರು, ಅದರಿಂದ ಮ್ಯಾನಿಪ್ಯುಲೇಟ್ ಆದ್ರು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ ರಕ್ಷಿತಾ ಮ್ಯಾನಿಪ್ಯುಲೇಟ್ ಆಗಿಲ್ಲ. ರಕ್ಷಿತಾ ಅಲ್ಲಿ ಬಂದು ನೋಡ್ತಾ ಇದ್ದಿದ್ದು ಇನ್ನು ಯಾರ್ಯಾರು ಇದ್ದಾರೆ ಅಲ್ಲಿ ಅನ್ನೋದನ್ನ ನೋಡ್ತಾ ಇದ್ರು. ಗಿಲ್ಲಿ ಏನ್ ಹೇಳ್ತಾನೆ ಅನ್ನೋದನ್ನ ಅಲ್ಲ ರಕ್ಷಿತಾ ನೋಡ್ತಾ ಇದ್ದಿದ್ದು. ಇಲ್ಲಿ ರಕ್ಷಿತಾ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಕರೆಕ್ಟ್ ಗುರು. ರಕ್ಷಿತಾ ಮೈಂಡ್ಗೆ ಮಾಡಿದ್ದು ಪರ್ಫೆಕ್ಟ್ಲಿ ರೈಟ್. ಬಟ್ ಆದ್ರೆ ಆಪೋಸಿಟ್ ಅಲ್ಲಿ ಯಾರು ರಾಶಿಕಾ ಅವ್ರು ಮಾಡಿದ್ ಮಾತ್ರ, ಅವರು ಟಾಸ್ಕ್ ಆಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗುರು. ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ವರ್ಷ್ಟೋ ಬ್ಯಹ. ಅದರಲ್ಲೂ ಕೂಡ ಗೆಸ್ಚರ್ಸು ರಕ್ಷಿತಾ ಅಂತ ಬಂದ ಅಂತ ಏನ್ ಗುರು ಗೆಸ್ಚರ್ಸು? ಆ ಬಾಡಿ ಲ್ಯಾಂಗ್ವೇಜ್ ಏನು? ಬೇರೆಯವ್ರ ಹತ್ರ ಮಾತಾಡೋದು ಒಂದು ರೀತಿ ಇರುತ್ತೆ, ರಕ್ಷಿತಾ ಹತ್ರ ಮಾತಾಡೋದು ಒಂದು ರೀತಿ ಇರುತ್ತೆ. ರಕ್ಷಿತಾ ಅಂದ್ರೆ ಇವ್ರಿಗೇನು ಅಷ್ಟೊಂದು ಕೀಳಾಗಿ ನೋಡ್ತಾ ಇದ್ದಾರಾ? ಕೀಳಾಗಿ ಎಲ್ಲ ಒಂದು ಕಡೆಯಿಂದ ರೈಸ್ ಆಗ್ತಾರೆ. ಬಟ್ ಅವರೆಲ್ಲ ಡಿಸಿಷನ್ ತಗೊಂತಾರೆ. ಒಂದ್ ಕಡೆ ಅಭಿನ ತಗೊಳ್ಳೋಣ ನಾಮಿನೇಟ್, ಸೇಫ್ ಟೀಮಿಂದ ನಾಮಿನೇಷನ್ಗೆ, ಈ ಕಡೆಯಿಂದ ರಾಶಿಕನ ಕಳ್ಸೋಣ ಆ ಕಡೆ ಅಂತ ಅಂದ್ಬಿಟ್ಟು. ಬಟ್ ರಕ್ಷಿತಾ ಪ್ಲಾನು ಪರ್ಫೆಕ್ಟ್ ಆಗಿತ್ತು. ರಕ್ಷಿತಾ ಒಪ್ಕೊಳ್ಳಲ್ಲ. ಏನಕ್ಕೆ ಒಪ್ಕೋತಾರೆ? ಇಲ್ಲ, ಇವ್ರು ಡಿಸಿಷನ್ ಅನ್ನ ಚೇಂಜ್ ಮಾಡ್ಕೋಬೇಕು. ಆಗ ಬಂದಾಗ ಫುಲ್ಲು ಫೈರ್ ಆಗ್ತಾರೆ ಗುರು. ರಾಶಿಕಾ ಮಾತಾಡ್ತಾರೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಆಯ್ತು. ಅದೇ ರೀತಿ ಆಯ್ತು. ಏನ್ ಮಾಡಿದ್ರು ಡಿಸಿಷನ್ ಫೈನಲ್ ಬರ್ತಾ ಇಲ್ಲ. ಈ ಕಡೆ ರಕ್ಷಿತಾನು ಒಪ್ತಾ ಇಲ್ಲ, ಆ ಕಡೆ ರಾಶಿಕಾನು ಒಪ್ತಾ ಇಲ್ಲ. ಕೊನೆಗೆ ಇವ್ರೇನ್ ಮಾಡ್ತಾರೆ, ಅಭಿನ ತಗೊಳ್ಳೋದಕ್ಕೆ ಆ ಕಡೆ ಯಾರೋ ರಾಶಿಕಾ ಒಪ್ಪಲ್ಲ. ಯಾಕಂತಂದ್ರೆ ರಾಶಿಕಾ ಮತ್ತೆ ಸೂರಜ್ ಅಭಿ ಬಾಂಡಿಂಗ್ ಚೆನ್ನಾಗಿದೆ. ಅವರಿಬ್ಬರು ತಗೋಬೇಕಂದ್ರೆ ಆ ಕಡೆ ರಾಶಿಕಾ ಒಪ್ಪಲ್ಲ, ಬಿಲ್ಕುಲ್ ಒಪ್ಪಲ್ಲ. ಯಾಕಂತಂದ್ರೆ ಅವ್ರ ಕಂಟೆಸ್ಟೆಂಟ್ ಸೇಫ್ ಆಗ್ಬೇಕು ರಾಶಿಕನ್ಗೆ. ಈ ಕಡೆ ಏನ್ ಮಾಡಿದ್ರು, ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಇವರೆಲ್ಲರೂ ಒಂದು ಗುಂಪು, ರಕ್ಷಿತಾ ಒಂದೇ ಒಂದು ಗುಂಪು. ಅಟ್ಲೀಸ್ಟ್ ರಘು ಅವರಾದ್ರೂ ಬಂದ್ರೆ ರಕ್ಷಿತನ್ಗೆ ಸಪೋರ್ಟ್ ಆಗಿರುತ್ತೆ ಅಂತ ಒಂದ್ ಕಡೆಯಿಂದನೂ ಥಿಂಕ್ ಮಾಡಿದ್ದಾಳೆ. ಎರಡು ಆಂಗಲ್ ಇಂದ ನೋಡಿದ್ರೆ ರಕ್ಷಿತಾ ಮಾಡಿದ್ದು ಪರ್ಫೆಕ್ಟ್. ಮತ್ತೆ ಅಭಿನ ಕರ್ಕೊ ಬಂದಿದ್ದಿದ್ರೆ ಅಭಿ ಮತ್ತೆ ಗುಂಪಲ್ಲಿ ಗೋವಿಂದ ಟು ಅಂತ ಅವ್ರ ಜೊತೆ ಸೇರ್ಕೊಂಡು ಮತ್ತೆ ಅದನ್ನೇ ಮಾಡ್ತಾ ಇದ್ರು. ರಕ್ಷಿತಾ ಪರವಾಗಿ ಯಾರು ಇರ್ತಾ ಇರ್ಲಿಲ್ಲ. ರಕ್ಷಿತಾಗ ಒಂದು ಟಾಸ್ಕ್ ಆಡೋದಕ್ಕೆ ಬಿಟ್ಟಿಲ್ಲ. ಎಲ್ಲ ಇವರೇ ಮುಂದಕ್ಕೆ ಬಂದ್ರು. ಬಟ್ ಬಿಗ್ ಬಾಸ್ ಫುಲ್ ಸೀರಿಯಸ್ ಆಗಿ ಅನೌನ್ಸ್ ಮಾಡ್ತಾರೆ, ಇದು ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ಇನ್ನೇನು ಕೋಪ ಬರೋ ಸ್ಟೇಜಲ್ಲಿ ಆ ರೇಂಜ್ಗೆ ಕಿರಿಸ್ತಾರೆ ಬಿಗ್ ಬಾಸ್. ಬೇಗ ಡಿಸಿಷನ್ ತಗೊಳ್ಳಿ ಅಂತಂದ್ಬಿಟ್ಟು. ಇಲ್ಲಿ ಮಾತ್ರ ಅಶ್ವಿನಿ ಮೇಡಮ್ ಗುರು, ನನ್ನ ಭೂತೋ ನನ್ನ ಭವಿಷ್ಯತ್ತು ಅಂದಂಗೆ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡ್ತಾರೆ ಗುರು. ಟೀಮ್ನ ಕೂಲಾಗಿ ಹ್ಯಾಂಡಲ್ ಮಾಡಿ ಒಂದು ಡಿಸಿಷನ್ ಬರೋ ತರ ಸಕ್ಕತ್ತಾಗಿ ಆಯ್ತು. ರಕ್ಷಿತಾ ಮಾತೆ ಗೆಲ್ಲಲಿ, ನಮ್ಗೇನು ಸೇವ್ ಆಗ್ಲಿ ಅಂತ. ಈ ಕಡೆ ಸುಧೀರ್ ಅಣ್ಣ ನೋಡಿದ್ರೆ ನಾನು ವೀಕು, ನಾನು ಹೋಗ್ಬಿಡ್ತೀನಿ. ಏನ್ ಗುರು ಇಷ್ಟೊಂದು ಕೇಳ್ಕೊತಾರೆ? ನಾನು ಸ್ಟಾರ್ಟಿಂಗ್ ಬಂದಾಗ ಸುಧೀರ್ ಅವ್ರ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಈಗ ಅನಿಸ್ತಾ ಇದೆ
ಇಡೀ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಎಲ್ಲರಿಗಿಂತ ಡಮ್ಮಿ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಸುಧೀರ್ ಅಣ್ಣ ಅಂತ ಅನಿಸ್ತಾ ಇದೆ. ಒಂದು ನಾಮಿನೇಷನ್ಸ್ ಅಲ್ಲಿ ಸೇವ್ ಆಗೋದಕ್ಕೋಸ್ಕರ ಅಷ್ಟೊಂದು ಕೇಳ್ಕೊಂತಾರಲ್ಲ ಗುರು, ಎಷ್ಟು ಬೇಜಾರಾಗುತ್ತೆ ಹೇಳಿ. ಸಿಕ್ಕಾಪಟ್ಟೆ ಬೇಜಾರಾಯ್ತು ಸುಧೀರ್ ಅಣ್ಣ ಮೇಲೆ. ಬಟ್ ಅಶ್ವಿನಿ ಮೇಡಮ್ ಎಲ್ಲಾರನ್ನ ಕನ್ವಿನ್ಸ್ ಮಾಡಿದ ರೀತಿ, ರಕ್ಷಿತನ್ ಕರ್ಕೊಂಡ್ಬಂದು ಮಾತಾಡಿದ ರೀತಿ, ಈ ಕಡೆ ಅವ್ರು ಉಳಿದವ್ರನ್ನ ಕನ್ವಿನ್ಸ್ ಮಾಡಿದ ರೀತಿ, ಟೂ ಗುಡ್ ಟೂ ಗುಡ್ ಟೂ ಗುಡ್. ಯಾರು ಏನೇ ಅಂದ್ಕೊಂಡ್ರು ಕೂಡ ಅಶ್ವಿನಿ ಮೇಡಮ್ ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ರು. ಅದರಲ್ಲೂ ಮಾತಾಡ್ತಾರೆ ಗುರು ಕೆಲವರು. ಅಶ್ವಿನಿ ಮೇಡಮ್ ಮುಖವಾಡ ಅಂತಾರೆ, ಅವ್ರು ಫಸ್ಟ್ ಇದ್ದಂಗೆ ಇಲ್ಲ ಅಂತಾರೆ. ಅಶ್ವಿನಿ ಮೇಡಮ್ ಬಿಗ್ ಬಾಸ್ ಹೌಸ್ ಅಲ್ಲಿ ಇದ್ರೆ ತಪ್ಪು ಕಂಡಿಡಿಯೋರ್ಗೆ ಹೆಂಗಿದ್ರು ತಪ್ಪಾಗೆ ಕಾಣಿಸ್ತಾರೆ ಗುರು. ಇನ್ ಹೆಂಗುರು ಅವ್ರು ಇರ್ಬೇಕು? ಜಗಳ ಮಾಡಿದ್ರೆ ಜಗಳ ಅಂತಾರೆ, ಕೂಲಾಗಿ ಎಲ್ಲಾರನ್ನು ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರೆ ಮುಖವಾಡ ಅಂತಾರೆ. ಟಾಸ್ಕ್ ಆಡಿದ್ರೆ ಟಾಸ್ಕ್ ಆಡ್ಲಿಲ್ಲ ಅಂದ್ರೆ ಟಾಸ್ಕ್ ಆಡ್ಲಿಲ್ಲ ಅಂತಾರೆ. ಟಾಸ್ಕ್ ಆಡಿದ್ರೆ ಏನ್ ಟಾಸ್ಕ್ ಆಡಿದ್ರು ಅಂತಾರೆ. ಇನ್ ಹೆಂಗ ಆಡ್ಬೇಕು ಅಶ್ವಿನಿ ಮೇಡಮ್? ಒಂದು ಮನುಷ್ಯರನ್ನ ಹೇಟ್ ಮಾಡಿದ್ರೆ ಎಲ್ಲಾ ವಿಚಾರದಲ್ಲೂ ಹೇಟ್ ಮಾಡೋದಲ್ಲ, ಸ್ವಲ್ಪ ಅವ್ರಿಗೂ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಬೇಕು. ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ಬೇಕ್ರಿ. ನಮ್ ಶತ್ರು ಆದ್ರೂ ಕೂಡ ಗೆದ್ದಾಗ ಚೆನ್ನಾಗಿ ಆಡಿದಾಗ ಅಪ್ರಿಶಿಯೇಟ್ ಮಾಡ್ಬೇಕು. ಅದು ಮನುಷ್ಯನ ವ್ಯಕ್ತಿತ್ವದ ಒಂದು ದೊಡ್ಡ ಲಕ್ಷಣ, ಅದು ಯಾರೇ ಆಗಿದ್ರು ಕೂಡ. ಬಟ್ ಅಶ್ವಿನಿ ಮೇಡಮ್ ಇಲ್ಲಿ ಮಿಸ್ಟೇಕ್ ಮಾಡಿಲ್ವಾ? ಅಶ್ವಿನಿ ಮೇಡಮ್ ಮಿಸ್ಟೇಕ್ ಮಾಡಿದ್ರು. ಏನ್ ಮಿಸ್ಟೇಕ್ ಮಾಡಿದ್ರು? ಅಲ್ಲಿ ಬಂದು ಟೀಮ್ ಎಲ್ಲ ಕೂತ್ಕೊಂಡು ಬಿಗ್ ಬಾಸ್ಗೆ ಅನೌನ್ಸ್ ಮಾಡ್ಬೇಕಾದ್ರೆ ಅವರು ರಕ್ಷಿತಾ ಡಿಸಿಷನ್ ಈ ತರ ಆಯ್ತು ಆ ತರ ಆಯ್ತು, ಅವ್ರ ನಿರ್ಧಾರಕ್ಕೆ ಹೋದ್ವಿ ನಾವು ಅಂತ ಪೋಟ್ರೆ ಮಾಡಿದ್ ತಪ್ಪು ಅಶ್ವಿನಿ ಮೇಡಮ್ದು. ಅದು ಬಿಟ್ರೆ ಅವ್ರು ಹ್ಯಾಂಡಲ್ ಮಾಡಿದ ವಿಧಾನ ಎಲ್ಲ ಸೂಪರ್ ಸೂಪರ್ ಸೂಪರ್. ಆಸ್ ಅ ಫಸ್ಟ್ ಟೈಮ್ ಗುರು ನನಗೆ ಅಶ್ವಿನಿ ಮೇಡಮ್ ಇಷ್ಟು ವಾರಗಳಲ್ಲಿ ಫಸ್ಟ್ ವೀಕ್ ಬಿಟ್ರೆ ನೆನ್ನೆ ಸಖತ್ ಇಷ್ಟ ಆದ್ರು ಗುರು. ರಕ್ಷಿತಾ ಒಂದ್ ಕಡೆ ಒಂಥರ ಪಿಲ್ಲರ್ ತರ ನಿಂತಿದ್ರು, ನನ್ನ ಡಿಸಿಷನ್ ಚೇಂಜ್ ಮಾಡಲ್ಲ ಅಂತ. ಬೆಂಕಿ ಬೆಂಕಿ ಡಿಸಿಷನ್ ಗುರು. ಮೈಂಡ್ ಗೇಮರ್ ರಕ್ಷಿತಾ, ನಿಜವಾಗ್ಲು ಸಕ್ಕದಾಗಿ ಅವ್ರ ಡಿಸಿಷನ್ಗೆ ಅವರು ಸ್ಟ್ಯಾಂಡ್ ತಗೊಂಡ್ರು. ಆದ್ರೆ ಇನ್ನೊಂದು ವಿಚಾರದಲ್ಲಿ ರಕ್ಷಿತಾ ಮಿಸ್ಟೇಕ್ ಮಾಡಿದ್ರು. ಕೊನೆಯಲ್ಲಿ ಹೇಳ್ತೀನಿ, ಆ ಟಾಪಿಕ್ ಬಂದಾಗ ಇನ್ನೊಂದ್ಸಲ ಸೇವ್ ಆದಾಗ ಯಾಕೆ ಮ್ಯಾನಿಪ್ಯುಲೇಟ್ ಆದ್ರು, ಯಾಕೆ ಮಿಸ್ಟೇಕ್ ಆದ್ರು ರಕ್ಷಿತಾ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತೀನಿ ನಾನು. ಅದಾದ್ಮೇಲೆ ನೆಕ್ಸ್ಟ್ ಓವರ್ ಆಗಿ ಎಲ್ಲ ಬಂದಾಗ ರಘು ಅಣ್ಣ ಈ ಕಡೆ ಬರ್ತಾರೆ, ಸುಧೀರ್ ಅಣ್ಣ ಆ ಕಡೆ ಹೋಗ್ತಾರೆ. ರಘು ಅಣ್ಣ ದಿ ಹ್ಯಾಟ್ಸ್ ಆಫ್ ಗುರು. ರಘು ಅಣ್ಣನ ಸ್ವ್ಯಾಪ್ ಮಾಡಿದ್ರು, ಒಂದು ಕಿರ್ಚಾಟ ಇಲ್ಲ, ತೂರಾಟ ಇಲ್ಲ, ಏನು ಇಲ್ಲ. ನಾರ್ಮಲ್ ಆಗಿ ಕಾಮ್ ಡೌನ್ ಆಗಿ ಜೊತೆಲಿದ್ದವರು ರಕ್ಷಿತಾನೇ ನಾಮಿನೇಟ್ ಮಾಡಿದ್ರು ಕೂಡ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಬರ್ತಾರೆ ಗುರು. ಇದು ವ್ಯಕ್ತಿತ್ವ ಅಂತಂದ್ರೆ. ನಾನು ಟಾಸ್ಕ್ ಆಡದೆ ನಾನು ಗೆಲ್ಸಿಲ್ಲ ಅನ್ನೋದಲ್ಲ, ಅದು ವ್ಯಕ್ತಿತ್ವ ಅಲ್ಲ. ನಾನು ಕಳಿಸಿಲ್ಲ ಅನ್ನೋದಲ್ಲ, ಒಬ್ಬರನ್ನ ಗೆಸ್ಚರ್ ಮಾಡೋದು ವ್ಯಕ್ತಿತ್ವ ಅಲ್ಲ. ಇದು ವ್ಯಕ್ತಿತ್ವ ಅಂದ್ರೆ ನಮ್ಮ ಕನ್ನಡಿ ಮುಂದೆ ಇದ್ದಂಗಿದೆ, ಅದನ್ನ ನೋಡಿ ನಾವು ತಿದ್ಕೋಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ನೋಡಿದ್ರು ರಕ್ಷಿತನ ಅಂತ ಹೇಳ್ತಾರೆ. ಬಟ್ ಗಿಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿಲ್ಲ ಗುರು, ಅವ್ನು ಹೇಳ್ತಾ ಇದ್ದ ಅಷ್ಟೇ. ರಕ್ಷಿತನ್ಗೆ ಗೊತ್ತು ಯಾವ್ದು ಡಿಸಿಷನ್ ತಗೋಬೇಕು, ಯಾವ್ದು ಡಿಸಿಷನ್ ತಗೋಬಾರ್ದು ಅಂತ. ಇನ್ನ ರಕ್ಷಿತಾ ಏನು ಚಿಕ್ಕ ಪಾಪು ಅಲ್ಲ, ರಕ್ಷಿತಾನಲ್ಲಿ ಹೋಗಿರೋದು ಗೇಮ್ ಆಡೋದಕ್ಕೇನೆ. ಯಾರೋ ಒಬ್ರು ಹೇಳಿದ್ರು ಅಂತಂದ್ರೆ ಡಿಸಿಷನ್ ತಗೊಳ್ಳೋಷ್ಟು ಇದು ಅವ್ರಿಗಿಲ್ಲ. ಸ್ವಲ್ಪ ಥಿಂಕ್ ಮಾಡಿರ್ಬೋದು ಗಿಲ್ಲಿ ಹೇಳಿರೋದ್ರ ಬಗ್ಗೆ, ಬಟ್ ಆದ್ರೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ರಕ್ಷಿತಾ ಈಸ್ ರೈಟ್. ಈ ಪಾಯಿಂಟ್ ಆಫ್ ವ್ಯೂ ಟೈಮ್ ಅಲ್ಲಿ ರಕ್ಷಿತಾ ಈಸ್ ರೈಟ್. ಯಾಕಂತಂದ್ರೆ ಬೇರೆ ಅವ್ರ ಪರವಾಗಿರೋರು ಯಾರೇ ಬಂದಿದ್ರು ಕೂಡ ಮತ್ತೆ ಗುಂಪಲ್ಲಿ ಗೋವಿಂದ ಆಗ್ತಾ ಇದ್ರು, ರಕ್ಷಿತಾ ಕಾರ್ನರ್ ಆಗ್ತಾ ಇದ್ರು. ಇದೇ ಆಗ್ತಾ ಇದ್ದಿದ್ದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಜಾನ್ವಿ ಮೇಡಮ್ ಗುರು. ಜಾನ್ವಿ ಮೇಡಮ್ಗೆ ಈ ವೀಕೆಂಡ್ ರುಬ್ಬೋದಂತೂ ಗ್ಯಾರಂಟಿ. ಹಂಗೂ ಹಿಂಗೂ ರುಬ್ಬಲ್ಲ ಸುದೀಪ್ ಅಣ್ಣ, ಪರ್ಫೆಕ್ಟ್ ಆಗಿ ಸಖತ್ತಾಗಿ ರುಬ್ತಾರೆ. ಸ್ಪಂದನ ವಿಚಾರವಾಗಿ ಮಾತಾಡ್ತಾರೆ ಗುರು. ಸ್ಪಂದನ ಏನ್ ಮಾಡ್ತಾ ಇದ್ದಾರೆ, ಅವರು ಕಲರ್ಸ್ ಕನ್ನಡ ಕೋಟದಿಂದ ಸೇವ್ ಹಾಕೊಂಡು ಬರ್ತಾ ಇದ್ದಾರೆ ಅಂತ. ಗುರು ಅದು ಸತ್ಯನೇ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಟೆಲಿವಿಷನ್ ಶೋನಲ್ಲಿ ನಿಂತ್ಕೊಂಡು ಮಾತಾಡೋದು ಎಷ್ಟು ಸರಿ? ಆ ಚಾನಲ್ ಅಲ್ಲಿ ಹೋಗಿ ನಿಂತ್ಕೊಂಡು ಆಟ ಆಡ್ಕೊಂಡು ಫೇಮ್ ತಗೊಂಡು ಊಟ ತಿಂತಾ ಇದ್ದಾರೆ. ಮಾತಾಡ್ಬೋದು ಆ ಚಾನಲ್ ಬಗ್ಗೆ? ಮಾತಾಡಬಾರ್ದು. ಬಟ್ ಜಾನ್ವಿ ಅವರು ಮಾಡಿದ್ದು ಬ್ಲೆಂಡರ್ ಗುರು. ವೀಕೆಂಡ್ ವೇಟಿಂಗ್, ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ರಕ್ಷಿತಾನ ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಬೇಕಾದ್ರೆ ಮನೆಗೆ ಹೋಗ್ಬಿಡ್ತಾರಂತೆ. ಏನು ರಕ್ಷಿತಾ ಅಂತಂದ್ರೆ ಅಷ್ಟಿದ ನಿಮ್ಗೆ? ರಕ್ಷಿತಾನ ಹೊಡೆದು ಬಿಡ್ತೀರಾ ನೀವು? ಅದೇನ್ ಮಾತಾಡ್ತೀರೋ ಅದೇನೋ ನಿಮ್ಗೆ ಗೊತ್ತಾಗ್ಬೇಕು. ಜಾನ್ವಿ ಮೇಡಮ್ ಸಿಕ್ಕಾಪಟ್ಟೆ ನನ್ನ ವರಷ್ಟೋ ಬಿಹ. ಜಾನ್ವಿ ಮೇಡಮ್ ಸಿಕ್ಕಾಪಟ್ಟೆ ವರಷ್ಟು ಗುರು. ಟಾಸ್ಕ್ ಅಂತ ಬಂದಾಗ ಆಡಿದಾರ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಗುರು. ಟಾಸ್ಕ್ ಒಂದೇ ಅಲ್ಲ ಮಾನದಂಡ ಬಿಗ್ ಬಾಸ್ ಗೆಲ್ಲೋದಕ್ಕೆ. ವ್ಯಕ್ತಿತ್ವ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಈ ಇಂಪಾರ್ಟೆಂಟ್ ಟೈಮಲ್ಲಿ ಈ ತರ ಮಾಡೋದು ಸರಿನಾ? ತಪ್ಪು ಗುರು. ಯಾರೇ ಆದ್ರೂ ತಪ್ಪು ತಪ್ಪೆ. ನನ್ಗೇನ್ ಅನ್ಸುತ್ತೋ ಅದನ್ನ ನಾನು ಹೇಳ್ತೀನಿ ಗುರು. ನಾನು ಯಾರ ಫೇವ್ರೇಟ್ ಇಲ್ಲ, ನಾನು ನ್ಯೂಟ್ರಲ್. ಇವತ್ತು ಎಪಿಸೋಡ್ ನೋಡ್ತೀನಿ, ನನ್ಗೆ ಇವ್ರು ಸರಿ ಅನ್ಸಿದ್ರೆ ಸರಿ, ತಪ್ಪು ಅನ್ಸಿದ್ರೆ ತಪ್ಪು. ಗಿಲ್ಲಿನೇ ಆಗಿರ್ಬೋದು, ರಕ್ಷಿತಾನ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ತಲೆ ಕೆಡ್ಸ್ಕೊಳಲ್ಲ. ಆ ತರ ಎಲ್ಲ ಮಾತಾಡ್ಬೋದ ಚಾನಲ್ ಬಗ್ಗೆ ಹೇಳಿ? ಈ ಧ್ರುವಂತ್ ಇದಾರೆ, ಈ ಧ್ರುವಂತ್ ಒಂದೇ ಗುರು. ಬೇರೆಯವ್ರ ವಿಚಾರ ಅಂತ ಬಂದಾಗ ಇಲಿ ಮರಿ ತರ ಇರ್ತಾನೆ.
ರಕ್ಷಿತಾ ವಿಚಾರ ಬಂದಾಗ ಹಿಂಗಾಗ್ಬಿಡ್ತಾನೆ ಗುರು. ರಕ್ಷಿತನ ಮೇಲೇನೆ ಕೋಪ. ಎಷ್ಟು ಇದು ಧ್ರುವಂತ ಹೆಸರು ತಗೊಂಡ್ರೆ ಸೇಫ್ ಆಗೋದಕ್ಕೆ ಒಳ್ಳೆಯವರು, ಧ್ರುವಂತ ಹೆಸರು ತಗೊಂಡಿಲ್ಲ ಅಂತಂದ್ರೆ ಕೆಟ್ಟವರು. ಇದು ಧ್ರುವಂತ ನ್ಯಾಯ. ಏನ್ ಸ್ವಾಮಿ ಇದು? ಒಂದು ಮನುಷ್ಯರು ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನೆಕ್ಸ್ಟ್ ಕಾವ್ಯ ವರ್ಸಸ್ ರಕ್ಷಿತಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಆ ಚರ್ಚೆನಲ್ಲಿ ಏನಾಗುತ್ತೆ, ಕಾವ್ಯ ಅವರು ಹೇಳ್ತಾ ಇರ್ತಾರೆ ಈ ಮನೆಯಿಂದ ಆಚೆ ಹೋಗೋದಕ್ಕೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೀವು ನಾಮಿನೇಟ್ ಮಾಡ್ತೀರಾ, ವೀಕ್ ನ ನಾಮಿನೇಟ್ ಮಾಡ್ತೀರಾ ಅಂತ. ಇಲ್ಲಿಂದ ಮ್ಯಾನಿಪುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಕ್ಷಿತಾ ಡಿಸಿಷನ್ ಇಲ್ಲಿಂದಾನೇ ಸ್ಪಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ಒಬ್ಬರ ಮಾತನ್ನ ಯಾಕೆ ಕೇಳ್ಬೇಕು, ಇವ್ರು ಸ್ಟಿಕಾನ್ ಆಗ್ಬೇಕು ಇವ್ರ ಡಿಸಿಷನ್ಗೆ, ಅದು ನನ್ನ ಸ್ಟ್ರಾಟಜಿ ಅಂತ ಹೇಳ್ಬೇಕಾಗಿತ್ತು ರಕ್ಷಿತಾ ಅವರು. ಇಲ್ಲ 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 ಕರೆಕ್ಟೇ, ನೀವ್ ಹೇಳಿದ್ ಕರೆಕ್ಟೇ ಅಂತ ಇಲ್ಲಿ ಕಾವಿನ ಮಾತು ಒಪ್ಕೊಂತಾರೆ. ಅದು ಮಿಸ್ಟೇಕ್ ರಕ್ಷಿತಾದು. ಇಲ್ಲ ನಾನು ಈ ಡಿಸಿಷನ್ ತಗೊಂಡಿದ್ದೀನಿ, ಈ ಡಿಸಿಷನ್ ನನಗೆ ರೈಟ್, ನಾನು ಯಾರೇನು ಹೇಳಿದ್ರು ನಾನು ಸ್ಟಿಕಾನ್ ಆಗಿರ್ತೀನಿ ಕೊನೆವರೆಗೂ ಅಂತ ರಕ್ಷಿತಾ ಸ್ಟ್ಯಾಂಡ್ ತಗೋಬೇಕು. ಅದು ಆಟ. ಮ್ಯಾನಿಪುಲೇಟ್ ಆಗ್ಬಾರ್ದು ಯಾರೇ ಆದ್ರೂ ಕೂಡ. ಸಿಕ್ಕಾಪಟ್ಟೆ ಈ ಒಂದು ವಿಚಾರದಲ್ಲಿ ಮಾತ್ರ ರಕ್ಷಿತಾ ಮಿಸ್ಟೇಕ್ ಮಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ. ಆ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ನಿಜವಾಗ್ಲು ಎಲ್ಲರೂ ರಾಶಿಕನ್ನ ದಿ ಟಾಸ್ಕ್ ಕ್ವೀನ್ ಟಾಸ್ಕ್ ಕ್ವೀನ್ ಟಾಸ್ಕ್ ಕ್ವೀನ್ ಅಂತಾರೆ. ಅಶ್ವಿನಿ ಮೇಡಮ್ ಯಾವ ಟಾಸ್ಕ್ ಸರಿಯಾಗಿ ಆಡಿಲ್ಲ ನನ್ಗೆ ಹೇಳ್ರಪ್ಪ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಶ್ವಿನಿ ಮೇಡಮ್ ಆಡಿರೋ ಟಾಸ್ಕ್ ಎಲ್ಲಾನು ಸಖತ್ತಾಗಿ ಆಡಿದ್ದಾರೆ. ಅವರು ಫೈನಲಿಸ್ಟ್ ಆದಾಗ ಬಾಲ್ ಟಾಸ್ಕ್ ಸಖತ್ತಾಗಿ ಆಡಿದ್ರು. ಅದಾದ್ಮೇಲೆ ಆ ಟೈಲ್ಸ್ ಟಾಸ್ಕ್ ಅಲ್ಲಿ ಜಾನ್ವಿನ ಅವ್ರನ್ನೆಲ್ಲ ಓಲ್ಡ್ ಆಡಿದ್ದು ಟಾಸ್ಕ್ ಹೆಂಗ್ ಆಟ ಆಡಿದ್ರು, ಟಾಸ್ಕ್ ಸಖತ್ತಾಗಿ ಆಟ ಆಡಿದ್ರು. ಅದಾದ್ಮೇಲೆ ಕಾಲೇಜ್ ಟಾಸ್ಕ್ ಅಲ್ಲಿ ಹೆಂಗ್ ಆಟ ಆಡಿದ್ರು, ಸಖತ್ತಾಗಿ ಆಟ ಆಡಿದ್ರು. ಇವಾಗ ನೋಡಿದ್ರೆ ಎಲ್ಲಾ ಟಾಸ್ಕ್ ಅಲ್ಲೂ ಸಖತ್ತಾಗಿ ಆಡ್ತಾ ಇದ್ದಾರೆ. ರಿಯಲ್ ಟಾಸ್ಕ್ ಕ್ವೀನ್ ಅಂತಂದ್ರೆ ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ಗುರು. ಬಟ್ ಅವ್ರಿಗಿರೋ ನೆಗೆಟಿವಿಟಿಯಿಂದ ನೆಗೆಟಿವ್ ಮಾಡ್ತಾ ಇದಾರೆ ಅಷ್ಟೇ ಅಶ್ವಿನಿ ಮೇಡಮ್ಗೆ. ಅಶ್ವಿನಿ ರಿಯಲ್ ಟಾಸ್ಕ್ ಕ್ವೀನ್. ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಮನುಷ್ಯನ್ಗೆ ಇದೇ ತರ ನೆಗೆಟಿವಿಟಿ ಇರಲ್ಲ ಗುರು. ಒಂದಲ್ಲ ಒಂದಿನ ಇವತ್ತು ಅವಮಾನ ನಾಳೆ ಸನ್ಮಾನ ಬಂದೇ ಬರುತ್ತೆ. ಅವ್ರಿಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಸ್ಟಾರ್ಟ್ ಆಗಿದೆ. ಹೆಂಗಿದ್ರು ಜನ ಮಾತಾಡ್ತಾರೆ ಗುರು. ಕೂತ್ಕೊಂಡ್ರ ತಪ್ಪೆ, ನಿಂತ್ಕೊಂಡ್ರ ತಪ್ಪೆ, ನಮ್ಗೆ ನಾವು ಕರೆಕ್ಟ್ ಆಗಿದೀವಾ ಅಷ್ಟು ಸಾಕು. ಅಶ್ವಿನಿ ಮೇಡಮ್ ಟಾಸ್ಕ್ ಅಲ್ಲಿ ಮಾತ್ರ ಭಯಂಕರ ಸಖತ್ತು ಸೂಪರ್. ಈ ಕಡೆಯಿಂದ ಯಾರು ಜಾನ್ವಿ, ಅಶ್ವಿನಿ, ಧ್ರುವಂತು, ರಘು ಇಷ್ಟು 4 ಜನ ಬರ್ತಾರೆ. ಆ ಕಡೆಯಿಂದ ಸ್ಪಂದನಾ, ಕಾವ್ಯ, ಗಿಲ್ಲಿ, ಧನುಷ್ ಬರ್ತಾರೆ. ಆ ಪ್ರೋಮೋದಲ್ಲಿ ನೋಡಿದ್ರೆ ಗಿಲ್ಲಿ ಎಲ್ಲ ಹಾಳು ಮಾಡಿ ಗೆಡುಬಿಟ್ಟು ಅನ್ನೋ ರೇಂಜ್ಗೆ ತೋರಿಸ್ತಾರೆ ಬಿಗ್ ಬಾಸ್ ಆ ಪ್ರೋಮೋ. ಬಟ್ ಗಿಲ್ಲಿ ಏನು ಮಿಸ್ಟೇಕ್ ಇಲ್ಲ ಗುರು. ಗಿಲ್ಲಿ ಸಖತ್ತಾಗೆ ಆಟ ಆಡಿದ್ದಾನೆ, ಸಖತ್ತಾಗೆ ಬ್ಯಾಲೆನ್ಸ್ ಮಾಡಿದ್ದಾನೆ. ಅಲ್ಲಿ ಮಿಸ್ಟೇಕ್ ಆಗಿದ್ದು ಸ್ಪಂದನಾ, ಕಾವ್ಯದಿಂದ ಮಿಸ್ಟೇಕ್ ಆಗಿ ಆ ರೌಂಡ್ ಅಲ್ಲಿ ಸೋಲ್ತಾರೆ. ಬಟ್ ಎಲ್ಲ ಗಿಲ್ಲಿ 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 ಭಜನೆ. ಯಾಕಂತಂದ್ರೆ ಗಿಲ್ಲಿ ಮುಂದೆ ಇದ್ದಾನೆ, ಅದಕ್ಕೆ ಎಳಿಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ. ಈ ಟಾಸ್ಕ್ ಅಲ್ಲಿ ರಘು ಅಣ್ಣ ಸಖತ್ತಾಗಿ ಇದ್ ಮಾಡ್ತಾರೆ. ಎಕ್ಸ್ಪೆಷಲಿ ಫಸ್ಟ್ ಆ ಬ್ರಿಕ್ಸ್ ಅನ್ನ ಜೋಡಿಸೋ ಇದ್ರಲ್ಲಿ ಪ್ಲಾನ್ ಮಾಡಿದ್ದು ಧ್ರುವಂತ್ ಗುರು. ಧ್ರುವಂತ್ ಸ್ಟ್ರಾಟಜಿ ಸಖತ್ತಾಗಿತ್ತು. ಒಂದ್ ಆ ಕಡೆ ಒಂದ್ ಈ ಕಡೆ ಇಟ್ಟು ಕ್ರಾಸ್ ಸೀಮ್ ಅಲ್ಲಿ ಇಟ್ಟು ಸ್ಟ್ರೈಟ್ ಆಗಿ ಹಿಡಿದು ಬೀಳ್ದೇ ಇರೋ ತರ ಮಾಡಿದ್ದು ಎಕ್ಸಲೆಂಟ್ ಪ್ಲಾನ್ ಧ್ರುವಂತದ್ದು. ಈ ಕಡೆ ಆಪೋಸಿಟ್ ನಾವು ಸೇವ್ ಆಗಿರೋ ಟೀಮ್ ಎಲ್ಲ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಬಿದ್ದೋಗುತ್ತದು, ಅವ್ರದ್ದು ಬೀಳಲ್ಲ. ಕೊನೆಗೆ ಅವ್ರದ್ದು ಬೀಳುತ್ತೆ. ಬಟ್ ಆದ್ರೂ ಕ್ಲೀನ್ ಆಗಿ ಇಟ್ಕೊಂಡು ಅಶ್ವಿನಿ ಮೇಡಮ್ ಎಷ್ಟು ಸಕ್ಕದಾಗಿ ಹ್ಯಾಂಡಲ್ ಮಾಡ್ತಾರೆ ಲಾಸ್ಟ್ ಇದ್ರಲ್ಲಿ ಅಂತಂದ್ರೆ, ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರು ಕೂಡ ಬಿದ್ದೋಗೋದು. ಅಂತದ್ರಲ್ಲಿ ಅಶ್ವಿನಿ ಮೇಡಮ್ ಆ ತರ ಹ್ಯಾಂಡಲ್ ಮಾಡ್ತಾರಲ್ವಾ, ಸಕ್ಕದಾಗಿತ್ತು ಗುರು. ಸೂಪರ್ ಆಗಿತ್ತು ಅಶ್ವಿನಿ ಮೇಡಮ್ ಮಾಡಿದ್ ಮಾತ್ರ. ಫೈನಲಿ ನಾಮಿನೇಟ್ ಟೀಮು ಗೆಲ್ತಾರೆ. ಈ ಕಡೆ ಧನುಷ್ ಎಫರ್ಟ್ಸ್ ಮಾತ್ರ ಸಖತ್ ಗುರು. ಯಾರು ಏನೇ ಅನ್ಕೊಂಡ್ರು ಕೂಡ ದಿ ಟಾಸ್ಕ್ ಮಾಸ್ಟರ್. ಲಾಸ್ಟ್ ಟೈಮು ತ್ರಿವಿಕ್ರಮ್ ಇದ್ರು, ಈ ಸಲ ಧನುಷ್ ಇದಾರೆ ಗುರು. ಟಾಸ್ಕ್ ಅಂತ ಬಂದಾಗ ಪ್ರತಿ ಟಾಸ್ಕ್ ಅಲ್ಲೂ 100% ಎಫರ್ಟ್ ಕೊಡ್ತಾರೆ ಗುರು. ಸೂಪರ್ ಅಂತ ಹೇಳ್ಬೋದು ಧನುಷ್ ಅನ್ನ. ಸಕ್ಕದಾಗಿ ಆಟ ಆಡ್ತಾರೆ. ಅದ್ರ ಜೊತೆಗೆ ಟೀಮ್ಗೆಲ್ಲ ಸ್ಟ್ರಾಟಜೀಸ್ ಅನ್ನ ಸಕ್ಕದಾಗಿ ಹೇಳ್ಕೊಡ್ತಾರೆ. ಫಾಲೋ ಮಾಡ್ಬೇಕಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್, ಇಲ್ಲಿ ಸೋಲ್ತಾರೆ. ಬಿಗ್ ಬಾಸ್ ಮತ್ತೆ ಇನ್ನೊಂದು ಹೇಳ್ತಾರೆ, ಮತ್ತೆ ಎಲ್ಲ ಚರ್ಚೆ ಮಾಡಿ ಶುರು ಹಚ್ಕೊಡಿ, ಯಾರನ್ನ ಸೇಫ್ ಮಾಡ್ಬೇಕು, ಯಾರನ್ನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿಂದ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಗುರು. ಈ ರಾಶಿಕಾ ಫಸ್ಟ್ ಹೇಳ್ಬಿಟ್ಟಿರ್ತಾಳೆ, ನನಗೆ ಚಾನ್ಸ್ ಕೊಟ್ಟಿಲ್ಲ, ನಾನು ಆಡಲ್ಲ, ಹಂಗೆ ಹಿಂಗೆ ಅಂತ. ಆಡಿಲ್ಲ ಅಂತಂದ್ರೆ ಗೆದ್ದಿಲ್ವಾ ಟೀಮು? ಅವರಿಂದನೇ ಟೀಮ್ ಅಂದ್ಕೊಂಡ್ಬಿಟ್ಟಿದ್ರು ಪಾಪ ರಾಶಿಕಾ. ಗೆದ್ದಿಲ್ವಾ ಇವಾಗ ಅವರು? ಕೊನೆಗೆ ಡಿಸಿಷನ್ ತಗೊಳ್ಳಿ ಅಂತ ಹೇಳಿದಾಗ ಎಲ್ಲ ಸ್ವಲ್ಪ ಜನ ಧ್ರುವಂತ ಹೆಸರು ತಗೊಂತಾರೆ. ಇಲ್ಲಿ ಮತ್ತೆ ಅಗೈನ್ ರಕ್ಷಿತಾ ಮ್ಯಾನಿಪುಲೇಟ್ ಆಗ್ತಾರೆ ಗುರು. ಇಲ್ಲಿ ನನಗೆ ಇಷ್ಟ ಆಗ್ಲಿಲ್ಲ. ರಕ್ಷಿತಾ ಫಸ್ಟ್ ಏನ್ ಡಿಸಿಷನ್ ಮಾಡಿದ್ರು ಅದೇ ತರ ಇದ್ದಿದ್ರೆ ನನ್ಗೆ ಇಷ್ಟ ಆಗ್ತಾ ಇದ್ರು. ಇಲ್ಲಿ ಸ್ಟ್ರಾಂಗ್ ಇರೋರ್ನ ಇದ್ ಮಾಡೋದ್ ಬೇಡ, ವೀಕ್ ಇರೋರ್ನ ನಾಮಿನೇಟ್ ಮಾಡೋಣ ಅನ್ನೋ ಸ್ಟ್ರಾಟಜಿ ಅವ್ರ ಸ್ಟ್ರಾಟಜಿಗೆ ಒಪ್ಕೊಬಿಡ್ತಾರೆ. ಇಲ್ಲಿ ಒಪ್ಕೋಬಾರ್ದಾಗಿತ್ತು. ಅವ್ರದ್ದೇನಿದೆಯೋ ಈ ತರ ಅಲ್ಲ, ಆ ತರ ಸ್ಟ್ರಾಟಜಿ ಅಂತ ಹೇಳ್ಬೋದಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ರಾಶಿಕಾ ಅವರು ಫಸ್ಟ್ ಇದ್ರಲ್ಲಿ ಫುಲ್ ರಕ್ಷಿತರ ಮೇಲೆ ಫೈರ್ ಆಗಿದ್ರು. ನನಗೆ ಆಪರ್ಚುನಿಟಿ ಇಲ್ಲ ಅಯ್ಯೋ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೆ ಇಲ್ಲಿ ನನಗೆ ಬೇಡ,
ಅವ್ರ ಕೈಯಾರೆ ಕೊಟ್ಟರು ಕೂಡ ನನಗೆ ಬೇಡ ಅಂತ ಹೇಳ್ತಾಳೆ. ಡಿಸಿಷನ್ ತಗೊಳ್ಳೋರು ಇದು ಅವಾಗ್ಲೂ ಇತ್ತು ಅವ್ರಿಗೆ. ಒಂದ್ ಮಾತು ಹೂ ಅಂದ್ಬಿಟ್ಟಿದ್ರೆ ಆಗೋಗ್ತಾ ಇದ್ರ ರಾಶಿಕಾ ಸೇಫು. ಬೇಕಾಗಿ ಆಟಿಟ್ಯೂಡ್ ಇದು ರಾಶಿಕಾದು ಆಟಿಟ್ಯೂಡ್ ಇದು. ಈ ಬಿಹೇವಿಯರ್ ಒಳ್ಳೇದಲ್ಲ, ಬೇಕಾಗೆ ಬಿಡ್ತಾರೆ. ಈ ಕಡೆ ರಿಷಾ ವರ್ಸಸ್ ರಾಶಿಕಾ ಜಗಳ ನಡೆಯುತ್ತೆ ಗುರು. ಹೆಂಗಿತ್ತು ಅಂತಂದ್ರೆ ಈ ಬೌ ಅಂತ ಈ ಬೀದಿಯಲ್ಲಿ ನಮ್ಮ ಏರಿಯಾದಲ್ಲಿ ಬೀದಿ ನಾಯಿಗಳ ಜಗಳ ಇದ್ದಂಗಿತ್ತು. ಇರಿಟೇಷನ್. ಆ ಟಿವಿ ನೋಡ್ತಾ ಇದ್ರೆ ಇಲ್ಲ ಕಿವಿನಲ್ಲಿ ಹೆಡ್ಫೋನ್ ಇಟ್ಕೊಂಡಿದ್ರೆ ರಕ್ತ ಬರೋ ತರ ಇತ್ತು. ಕಿತ್ ಬಿಸಾಕ್ಬಿಟ್ಟು ಆಫ್ ಮಾಡೋಣ ಅನ್ನೋ ರೇಂಜ್ಗಿತ್ತು. ಅರ್ಥ ಏನಾದ್ರು ಇತ್ತಾ? ಮಾರಲ್ ಆಫ್ ದಿ ಸ್ಟೋರಿ ಏನಾದ್ರು ಇತ್ತಾ ಅವ್ರಿಬ್ಬರು ಜಗಳದಲ್ಲಿ? ಏನೂ ಇಲ್ಲ ಗುರು, ಏನೂ ಇಲ್ಲ. ಸುಮ್ಮನೆ ಕಿರ್ಚಾಡೋದು. ಇವ್ರದ್ದು ಸ್ಟಾರ್ಟ್ ಆಗಿದ್ದೆಲ್ಲಿ ಆ ಸೂರಜ್ ಕಾನ್ವರ್ಸೇಷನ್. ಬಿಗ್ ಬಾಸ್ ಹೇಳ್ತಾರೆ ಮೈಕ್ ಇಲ್ಲಿ ತೆಗೆದಿಟ್ಬಿಟ್ಟು ಮಾತಾಡ್ತಾ ಇರ್ತಾರೆ, ಸೂರಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕೊನೆಗೆ ಕೋಪ ಮಾಡ್ಕೊಂಡು ಎದ್ದೋಗ್ತಾರೆ ಅಂತ ಅಂದ್ಬಿಟ್ಟು. ಕ್ಲಿಯರ್ ಕಟ್ ಆಗಿ ಆಗ್ಬೇಕಾಗಿತ್ತಲ್ಲ ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಕೇಳಿಸ್ಲಿಲ್ಲ ಅಂತಂದ್ರು ಸಬ್ ಟೈಟಲ್ಸ್ ಹಾಕ್ಬೇಕಾಗಿತ್ತು. ಟ್ರ್ಯಾಕ್ಗೋಸ್ಕರ ನಡ್ಸ್ಕೊಂಡು ಹೋಗ್ತಾ ಇರೋದು ಇಲ್ಲಿ ರಾಶಿಕಾದ ಗುರು. ಒಬ್ಬೊಬ್ರ ಜೊತೆನೂ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾ ಇದ್ದಾರೆ, ಯಾರ ಜೊತೆನೂ ವರ್ಕೌಟ್ ಆಗ್ತಾ ಇಲ್ಲ. ಈ ರಿಷಾಗೆ ಏನೋ ಒಂದು ಜಗಳ ಬೇಕು, ಎತ್ತಿದ್ರೆ ಅಷ್ಟೇ ಪಾಯಿಂಟ್. ಓವರ್ ಆಲ್ ಆಗಿ ನೋಡಿದಾಗ ಇಲ್ಲಿ ರಿಷಾ ವರ್ಸಸ್ ರಾಶಿಕಾ ಇಬ್ರು ವರಸ್ಟ್ ಗುರು. ವರಸ್ಟ್ ಆರ್ಗ್ಯುಮೆಂಟ್ಸ್. ಮತ್ತೆ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೋಪ ಮಾಡ್ಕೊಂಡು ಹೋದಾಗ ಇವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ರಕ್ಷಿತಾ ಹೋಗ್ತಾರೆ. ರಕ್ಷಿತಾಗ್ ಬುದ್ಧಿ ಇಲ್ವಾ? ಯಾಕೆ ಮ್ಯಾನಿಪುಲೇಟ್ ಆಗ್ಬೇಕು? ರಕ್ಷಿತಾ ಏನಿದ್ರು ಕೂಡ ಅವ್ರ ಡಿಸಿಷನ್ಗೆ ಅವ್ರು ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಇಲ್ಲ ನಾನು ಫಸ್ಟ್ ಗೇಮಲ್ಲಿ ಇದೇ ತರ ಸ್ಟ್ಯಾಂಡ್ ತಗೊಂಡಿದ್ದೆ, ಇವಾಗಲೂ ಇದೇ ತರ ಸ್ಟ್ಯಾಂಡ್ ತಗೋತೀನಿ ಅಂತ ನಿಂತ್ಕೊಂಡಿದ್ದಿದ್ರೆ ನಾನೇ ಹ್ಯಾಟ್ಸ್ ಅಪ್ ಅಂತ ಇದ್ದೆ ಈ ವಿಚಾರದಲ್ಲಿ. ಈ ಕಡೆ ಧ್ರುವಂತ್ ಹೆಸರು ತಗೊಂತಾರೆ. ಧ್ರುವಂತ್ ಪಾಪ ಬೇಜಾರಾಗ್ತಾನೆ, ಕಿರ್ಚಾಡ್ತಾನೆ, ರಕ್ಷಿತನ ಮೇಲೆ ಕಿರ್ಚಾಡ್ತಾನೆ. ಜಾನ್ವಿ ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಿಟ್ಟು ಹೊರಟೋಗ್ತೀನಿ. ಏನಿದು ಬಿಗ್ ಬಾಸ್ ಅನ್ಕೊಂಡಿದ್ದೀರಾ? ಇಲ್ಲ ಅಂತ ಇದ್ರೆ ಯಾವ್ದಾದ್ರು ಕ್ಲಬ್ ಪಾರ್ಕ್ ಅನ್ಕೊಂಡಿದ್ದೀರಾ ಹೊಡೆದು ಬಿಟ್ಟು ಹೋಗೋದಿಕ್ಕೆ? ಮೊನ್ನೆ ಏನೋ ರಿಷಾನ ಬಿಟ್ಟಿದ್ದಾರೆ, ಇವಾಗ ಬಿಡ್ತಾರಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಿಟ್ಟು ಹೋಗೋದಿಕ್ಕೆ? ಈ ವೀಕೆಂಡ್ ಮಾತ್ರ ಇದೇ ಗುರು ಜಾನ್ವಿ ಮೇಡಮ್ ಮಾತ್ರ ನಾನು ವೇಟಿಂಗ್ ನಾನು ಜಾನ್ವಿ ಮೇಡಮ್ಗೆ ಹೆಂಗೆ ಕ್ಲಾಸ್ ಆಗುತ್ತೆ ಅಂತ. ಇನ್ನೊಂದ್ ಕಡೆ ರಿಷಾ ಕ್ಯಾಪ್ಟನ್ ಮಾತೆ ಕೇಳಲ್ಲ ಅಂತಾಳೆ, ನಾನು ಬಾತ್ರೂಮ್ ತೊಳಿಯಲ್ಲ. ಏನ್ ಆಟಿಟ್ಯೂಡ್ ಗುರು ಅದು? ಒಂದು ಇದ್ರಲ್ಲಿ ಇರುತ್ತೆ ಆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು. ಒಂಥರ ಸಾಫ್ಟ್ ಸ್ಪೋಕನ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಹೇಳಿ ಮಾಡಿಸ್ಕೊಳ್ಳೋ ತರ ಇರಬೇಕು. ಅದು ಬಿಟ್ಬಿಟ್ಟು ನಾನು ಹಂಗೆ ಅಂತಂದ್ರೆ ನೀವು ಹಂಗೆ ಅಂತ ಜನ ಕಳಿಸ್ತಾರೆ ಮನೆಗೆ. ವರಸ್ಟ್ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನಾದ್ರೂ ಆದ್ರೆ ಮಾತಿಗೆ ಮೊದಲು ಛೂ ಇದೊಂದು. ಈ ಸೀಸನ್ ಬಂದಿರೋದೇ ಹಿಂಗೆ. ಈ ಸೀಸನ್ ಫ್ಲಾಪ್ ಆಗ್ತಾ ಇರೋದೇ ಇದಕ್ಕೋಸ್ಕರ. ಸುದೀಪ್ ಅಣ್ಣ ಬಂದು ಎಲ್ಲಾರ್ಗು ಒಂದು ಕಡೆಯಿಂದ ಕೋಟಿಂಗ್ ಕೊಡ್ಬೇಕು ಗುರು. ಇಲ್ಲ ಇವ್ರು ಬದಲಾಗಲ್ಲ. ಎಷ್ಟೇ ಇವ್ರು ಇದ್ ಮಾಡಲ್ಲ ಗುರು. ಒಪ್ಕೊಳ್ಳಲ್ಲ, ಸುತ್ತರಾಮ್ ಒಪ್ಕೊಳ್ಳಲ್ಲ ಅಂತಾರೆ. ಕೊನೆಗೆ ಅಶ್ವಿನಿ ಮೇಡಮ್ ಇಲ್ಲೂ ಕನ್ವಿನ್ಸ್ ಮಾಡ್ತಾರೆ ಗುರು. ಎಲ್ಲ ಕನ್ವಿನ್ಸ್ ಮಾಡಿ ಕೊನೆಯದಾಗಿ ರಾಶಿಕನ್ ಕೈಯಲ್ಲೇ ಬಿಡ್ತಾರೆ. ಬಾಲು ರಾಶಿಕನ್ ಕೋರ್ಟಲ್ಲೇ ಇತ್ತು. ರಾಶಿಕಾ ಯಾವ ಕಡೆ ಬೇಕಾದ್ರೂ ತಿರ್ಸ್ಬೋದಾಗಿತ್ತು. ಬಟ್ ರಾಶಿಕಾ ಮಾಡಿದ್ದೇನು 2 ತಲೆ ನಾಗರಾವು ರಾಶಿಕಾ. ಫಸ್ಟ್ ಇದ್ರಲ್ಲಾದ್ರೆ ನನಗೆ ಚಾನ್ಸ್ ಕೊಟ್ಟಿಲ್ಲ, ಹಿಂಗಿಲ್ಲ ಅಂತ ಹತ್ಕೊಂಡ್ರು. ಈ ಕಡೆ ನೋಡಿದ್ರೆ ಇವಾಗ ನನಗೆ ಬೇಡ. ಯಾಕೆ ಹೇಳಿ? ಆ ಕಡೆಯಿಂದ ಅಭಿನ್ ಕರೆಸ್ತಾರೆ, ಸೂರಜ್ನ ಕರೆಸ್ತಾರೆ ಅಂತ ಅಂದ್ಬಿಟ್ಟು. ಅದೇ ಅಭಿ ಸೂರಜ್ನ ಬಿಟ್ಟು ಇನ್ ಯಾರನ್ನ ಹೇಳಿದ್ರು ಕೂಡ ರಾಶಿಕಾ ಒಪ್ಕೊಂಡಿರೋರು. ಅವ್ರು ನಾಮಿನೇಟ್ ಆಗೋದು ಇವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಇವ್ರ ಫೇವರೇಟ್. ಹೆಂಗಿದೆ ನೋಡಿ. ಟಾಸ್ಕ್ ಒಂದೇ ಅಲ್ಲ ಗುರು ಬಿಗ್ ಬಾಸ್ ಅಂತಂದ್ರೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎಲ್ಲ ಆದ್ಮೇಲೆ ಓವರ್ ಆಲ್ ಆಗಿ ಬಿಗ್ ಬಾಸ್ ಹೇಳ್ತಾರೆ ಒಮ್ಮತ ಬಂದಿಲ್ಲ. ಅಶ್ವಿನಿ ಮೇಡಮ್ ಹೋಗಿ ನಿಂತ್ಕೊಂಡು ಹೇಳ್ತಾರೆ ಒಮ್ಮತ ಬಂದಿಲ್ಲ ಬಿಗ್ ಬಾಸ್, ನಮ್ಮ ಟೀಮ್ ಕಡೆಯಿಂದ ನಾವು ಸೋತಿದೀವಿ ಅಂತ. ಬಿಗ್ ಬಾಸ್ ಟೀಮ್ ಏನ್ ಮಾಡ್ತಾರೆ, ತಗೊಂಡೋಗಿ ಆಪೋಸಿಟ್ ಅವ್ರಿಗೆ ಕೊಟ್ಬಿಟ್ಟು ನಿಮ್ಮ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ. ಅವರು ಸಿಂಪಲ್, ಆಲ್ರೆಡಿ ಕ್ಯಾಪ್ಟನ್ ನಾಮಿನೇಟ್ ಮಾಡಿದ್ರು, ನೀವು ಸೇವ್ ಆಗಿ ಬಂದಿದ್ದೀರಾ, ನಾವು ಕ್ಯಾಪ್ಟನ್ ಮಾತಿಗೆ ಬೆಲೆ ಕೊಡ್ತೀವಿ, ಅಗೈನ್ ನೀವು ನಾಮಿನೇಟ್ ಆಗ್ತಾ ಇದ್ದೀರಾ ಅಂತ ಸುಧೀರಣ್ಣನ ನಾಮಿನೇಟ್ ಮಾಡಿ ಹಾಕ್ತಾರೆ. ಅಷ್ಟೇ ಆಗೋದು. ಇಲ್ಲಿ ಎಷ್ಟು ಸಿಕ್ಕಿರೋ ಅವಕಾಶನ ಎಷ್ಟು ಬ್ಲೆಂಡರ್ ಮಾಡ್ಕೊಂಡ್ರು ಗುರು. ಎಷ್ಟು ಬೇಜಾರಾಗುತ್ತೆ. ತರಬೇಕು ರಾಶಿಕನ್ನ ಬಾಟಮ್ಗೆ ತರಬೇಕು ಬಿಗ್ ಬಾಸ್. ತಂದು ಡೇಂಜರ್ ಝೋನ್ ಅಲ್ಲಿ ಇಟ್ಟು ಅಲ್ಲಾಡ್ಸಿದ್ರೆ ಅವಾಗ ಗೊತ್ತಾಗುತ್ತೆ ನಾನು ಎಷ್ಟು ಮಿಸ್ಟೇಕ್ ಮಾಡಿದೆ ಅಂತ. ನಾಮಿನೇಷನ್ಸ್ ಅಂದ್ರೆ ಭಯ ಪಡ್ತಾ ಇರ್ತಾರೆ, ಗಡ ಅಂತ ನಡುತ್ತಾ ಇರ್ತಾರೆ. ಅಂಥದ್ರಲ್ಲಿ ಆಟಿಟ್ಯೂಡ್ ಏನಕ್ಕೆ ಬೇಕು ಗುರು? ಏನಕ್ಕೆ ಬೇಕು? ವರಸ್ಟ್ ಅಂದ್ರೆ ವರಸ್ಟ್ ಗುರು. ನೆನ್ನೆ ಎಪಿಸೋಡ್ ಮಾತ್ರ ಅಶ್ವಿನಿ ಮೇಡಮ್ ದಿ ಹೈಲೈಟ್ ಅಂತ ಹೇಳ್ತೀನಿ ಗುರು. ನನ್ಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಅಶ್ವಿನಿ ಮೇಡಮ್ ಹೈಲೈಟು. ಅವ್ರ ಮುಖವಾಡನೋ ಮತ್ತೊಂದೋ ಇನ್ನೊಂದೋ ಏನಾದರೂ ಅಂದ್ಕೊಳ್ಳಿ, ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಿದ್ರು, ಡಿಸಿಷನ್ ಮೇಕಿಂಗ್ ತಗೊಳ್ಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಕಿರ್ಚಿದಿದ್ರೆ ಹೆಂಗೆ ಹೋಗಿರೋದು ಇದು ಯೋಚನೆ ಮಾಡಿ.
ಅಷ್ಟು ಜನರ ಮಧ್ಯೆ ಕಾಮ್ ಅಂಡ್ ಕಂಪೋಸ್ ಆಗಿ ಮಾತಾಡಿದ್ರು. ಟೂ ಗುಡ್ ಅಂತ ಅನಿಸ್ತು. ಗಿಲ್ಲಿ ಎಕ್ಸಲೆಂಟ್ ಗುರು, ಟಾಸ್ಕ್ ಮಾತ್ರ ಸಕ್ಕದಾಗಿ ಆಟ ಆಡ್ದ. ಮ್ಯಾನಿಪ್ಯುಲೇಟ್ ಮಾಡ್ದ ಅಂತಂದ್ರೆ ಅದು ಅವ್ನ ಸ್ಟ್ರಾಟಜಿ ಇರ್ಬೋದು, ಕೇಳಿದವ್ರು ಏನಾಗಿರ್ಬೇಕು, ಅದು ಅವ್ರ ಮಿಸ್ಟೇಕು. ಗಿಲ್ಲಿ ಸೂಪರ್, ಟಾಸ್ಕ್ ಚೆನ್ನಾಗಿ ಆಡ್ದ. ಗಿಲ್ಲಿದು ಏನು ಮಿಸ್ಟೇಕ್ ಇಲ್ಲ. ರಾಶಿಕಾ ರಿಷಾ ವರಸ್ಟ್. ಜಾನ್ವಿ ಪ್ಯಾಕಪ್ ಮಾಡ್ಬೇಕಷ್ಟೇ ಈ ವಾರ. ಎಷ್ಟು ವರಸ್ಟ್ ಅಂತಂದ್ರೆ ಅಷ್ಟು ವರಸ್ಟ್ ಗುರು. ಏನಾದ್ರೂ ಆದ್ರೆ ಎಲ್ಲ ಏನು ಕ್ಯಾಪ್ಟನ್ ಮಾತು ಕೇಳಲ್ಲ, ಕಳ್ತನಗಳು ಮಾಡೋದು ಎಲ್ಲ ಇವೆ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನನ್ನ ಆನೆಸ್ಟ್ ಒಪಿನಿಯನ್ ನಾನು ಹೇಳಿದ್ದೀನಿ ಗುರು. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.